ಸತ್ಯ, ಇವತ್ತು ಏನು ತಿಂದೆ ಹೊಟ್ಟೆ ಹಸ್ಕೊಂಡು ಮಲ್ಕೊಬೇಕು ಅನ್ಕೊಂಡಿದ್ದೆ. ಆದ್ರೆ ನಿನ್ ಕೈ ಅಡಿಗೆ ತಿನ್ನೋ ಋಣ ಇತ್ತೋ ಏನೋ. ಸತ್ಯ, ನಿನಗೆ ಗೊತ್ತಾ, ನಮ್ಮ ಅಮ್ಮ ಮಾಡೋ ಅಡ್ಗೆನು ಇಷ್ಟೇ ರುಚಿಯಾಗಿರುತ್ತೆ. ಅಂತೂ ನಿನ್ ಕೈ ಅಡಿಗೆ ತಿನ್ಬೇಕು ಅಂತಾನೆ ಆ ವಿಧಿ ನಿನ್ನ ಸಿಕ್ಕಾಕ್ಸ್ತು ಅನ್ಸುತ್ತೆ. ವಿಧಿನಾ? ವಿಧಿ ಯಾ? ಈ ನನ್ನ ಮಕ್ಕಳು ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು ನೋಡಿದ್ರಿ, ದೊಡ್ಡ ಲೆವೆಲ್ಗೆ ಹೊಗೆ ಹಚ್ಚೋ ಪ್ರೋಗ್ರಾಮ್ ಇದೆ ಅನಿಸ್ತಿದೆ. ಎಲ್ಲ ಈ ಬಾಮೈದಿನಿಂದನೇ ಆಗಿದ್ದು. ಊಟನೂ ಮಾಡದೆ ಬಂದಿದ್ದೀನಿ, ಹೊಟ್ಟೆ ಬೇರೆ ತುಂಬ ಹಸಿತಿದೆ. ಎಲ್ಲ ನನ್ನ ಕರ್ಮ. ಸತ್ಯನ ಬೈಕ್ ಬೇರೆ ಇಲ್ಲೇ ಇದೆ. ಅಮ್ಮನ ಬೇಬಿ ಎಸ್ಕೇಪ್ ಆಗಿರೋದು ಕನ್ಫರ್ಮ್ ಆಯ್ತು. ಇವಾಗ ನಾವು ಸತ್ಯ ಹುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ. ಅವರಿಬ್ರು ಮಧ್ಯ ಡಿಂಗ್ ಶುರುವಾಗಿರುವಾಗ ನಾವೇ ಸೆಂಟ್ರಲ್ ಹೋಗಿ ಡಿಂಗ್ನ ಡಮಾರ್ ಮಾಡಬಾರ್ದು. ಸತ್ಯಂಗ್ ಏನು ಚಾನ್ಸೇ ಇಲ್ಲ. ಅವಳು ಇಲ್ಲಿದ್ರು ಚೆನ್ನಾಗಿರ್ತಾಳೆ, ಟೆನ್ಷನ್ ಬೇಡ. ಮಗ ಮೊದಲೇ ಬಕ್ರಾ ಸಿಕ್ಕಿದೆ, ಅವಳ ಹತ್ರ ಚೆನ್ನಾಗಿ ಬಿಕ್ಕಿ ಮನೆಗೆ ಪಾಸ್ ಆಗ್ಬಿಡೋಣ. ಟೀಮ್ ಡಿಸ್ಕಷನ್ ಎಲ್ಲ ಆಯ್ತಾ? ಟೈಮ್ ಆಗಿದೆ. ಊಟ ಆಗಿದೆಯಾ? ಆಗಿಲ್ಲ, ತುಂಬ ಹೊಟ್ಟೆ ಹಸಿತಿದೆ. ಆದರೆ ಇಷ್ಟೊತ್ತಲ್ಲಿ ಊಟ ಎಲ್ಲಿ ಸಿಗುತ್ತೆ? ಊಟ ಸಿಗೋ ಜಾಗ ನನಗೆ ಗೊತ್ತು. ಇಷ್ಟೊತ್ತಲ್ಲಿ ಊಟ ಸಿಗುತ್ತಾ? ಬನ್ನಿ ಬನ್ನಿ ಬನ್ನಿ, ತಡ್ಕೊಳಕ್ಕಾಗ್ತಿಲ್ಲ ಬನ್ನಿ. ಸತ್ಯ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನಂತೂ ನನ್ನ ಪಾಲಿನ ಊಟ ಮುಗಿಸ್ಬಿಟ್ಟೆ. ನೀನು ತಿನ್ನು. ಬಿಸಿ ಇದ್ದಾಗ ತಿನ್ನಕ್ ಚೆನ್ನಾಗಿರುತ್ತೆ, ಆರೋದ್ರೆ ತಿನ್ನಕ್ ಅಷ್ಟೊಂದು ಚೆನ್ನಾಗಿರಲ್ಲ. ನಿನಗೆ ಹೊಟ್ಟೆ ತುಂಬ್ತಾ? ಹೊಟ್ಟೆ ಸಾಕು ಅಂತಿದೆ, ಆದ್ರೆ ನಾಲ್ಗೆನೆ ಇನ್ನೂ ಬೇಕು ಬೇಕು ಅಂತಿದೆ. ಇಷ್ಟು ರುಚಿಯಾಗಿದ್ರೆ ಪಾಪ ನಾಲ್ಗೆ ತಾನೆ ಏನ್ ಮಾಡುತ್ತೆ? ನಿನ್ನ ನಾಲ್ಗೆಗೆ ಸಮಾಧಾನ ಆಗೋವರೆಗೂ ತಿನ್ನು. ಸತ್ಯ, ಇದು ನನಗೆ ಕೊಡ್ತಾ ಇದ್ಯಾ? ಬೇಡ ಪಾಪ, ನೀನು ಹೊಟ್ಟೆ ಹಸ್ಕೊಂಡಿದ್ಯಾ ಅನ್ಸುತ್ತೆ, ತಿನ್ನು. ನನಗೆ ಹಸುವಿಲ್ಲ. ನೀನು ಇಷ್ಟಪಟ್ಟು ತಿಂದಿದ್ದನ್ನು ನೋಡಿ ನನಗೆ ಹೊಟ್ಟೆ ತುಂಬೋಯ್ತು. ತಗೋ, ನೀನೇ ತಿನ್ನು. ಬೇಡ, ನೀನೇ ತಿನ್ನು. ಏಯ್, ತಿನ್ನು ಅಂದ್ರೆ ತಿನ್ಬೇಕು, ಸುಮ್ಮನೆ ಕಣಿ ಹೊಡಿಬೇಡ. ಈಗ ನಿನ್ನ ನಾಲ್ಗೆ ಹೊಟ್ಟೆ ಎರಡಕ್ಕೂ ಸಮಾಧಾನ ಆಯ್ತಾ? ಇವಾಗ ಸಮಾಧಾನ ಆಯ್ತು. ಇಷ್ಟೊಂದು ಪರ್ಫೆಕ್ಟ್ ಊಟ ಆದ್ಮೇಲೆ ನನ್ಗಂತೂ ಫುಲ್ ಸಮಾಧಾನ ಆಯ್ತು. ಹೊಟ್ಟೆ ಏನೋ ತುಂಬಿತು, ಆದ್ರೆ ಇನ್ನೊಂದು ಸಮಸ್ಯೆ ಶುರು ಆಯ್ತಲ್ಲ. ಹಾ, ಇನ್ನೊಂದು ಸಮಸ್ಯೆನಾ? ಏನಪ್ಪ ಅದು? ಹಾ, ಅಲ್ಲೆಲ್ಲೋ ವಾಶ್ರೂಮ್ ಇರಬೇಕು, ಬೇಕಂದ್ರೆ ಹೋಗು. ಸಮಸ್ಯೆ ಅಂದ್ರೆ ಅದಲ್ಲ. ಮತ್ತೆ ಇಷ್ಟೊಂದು ಒಳ್ಳೆ ಊಟ ತಿಂದಾದ್ಮೇಲೆ ನನಗೆ ಸಖತ್ತಾಗಿ ನಿದ್ದೆ ಬರುತ್ತೆ. ನಿದ್ದೆನೇ ಸಮಸ್ಯೆ. ಏಯ್, ನಿದ್ದೆ ಬರೋದು ಒಂದು ಸಮಸ್ಯೆನಾ? ಹೋಗಿ ಬಿತ್ಕೋ. ಹೋಗಿ ಬಿತ್ಕೊ ಅಂದ್ರೆ ಎಲ್ಲಿ ಬಿತ್ಕೊಳ್ಳಿ? ಇಲ್ಲಿ ನಿದ್ದೆ ಮಾಡಕ್ ಜಾಗನೇ ಇಲ್ವಲ್ಲ? ಏಯ್, ಜಾಗ ಇಲ್ವಾ? ಇಲ್ಲಿ ಇಷ್ಟು ದೊಡ್ಡ ಜಾಗ ಇದೆ, ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಮುದ್ರಕೊಳ್ಳೋದು ಬಿಟ್ಟು ಸಮಸ್ಯೆ ಅಂತ ಸಮಸ್ಯೆ. ಸತ್ಯ, ನಾನು ತಮಾಷೆ ಮಾಡ್ತಿಲ್ಲ. ನನಗೆ ನೆಲದ ಮೇಲೆ ಮಲ್ಕೊಳ್ಳೋಕೆಲ್ಲ ಆಗಲ್ಲ. ಇನ್ಫ್ಯಾಕ್ಟ್ ನಾನು 10 ನಿಮಿಷ ನೆಲದ ಮೇಲೆ ಮಲ್ಕೊಂಡ್ರು ಮೈಕೈ ಎಲ್ಲ ನೋವುತ್ತೆ. ಏಯ್, ನಿನ್ಗೆ ಯಾಕೋ ಓವರ್ ಆಗ್ತಿದೆ. ಒಂದು ಕೆಲಸ ಮಾಡು. ಏನು? ನನ್ನ ತಲೆ ಮೇಲೆ ಜಾಗ ಇದೆ, ಇಲ್ಲೇ ಮಲ್ಕೊಂಡ್ಬಿಡು. ಸದ್ಯ ನಾನು ತಮಾಷೆ ಮಾಡ್ತಿಲ್ಲ. ಮತ್ತಿನ್ನೇನು, ನಿನಗೆ ನಿದ್ದೆ ಬರಲ್ಲ ಅಂತ ಕಾಟು ಬೆಡ್ಡು ಎಲ್ಲ ತರಕ್ಕಾಗತ್ತಾ? ಸುಮ್ಮನೆ ಮಲ್ಗೋದಾದ್ರೆ ಮಲ್ಗೋ, ಇಲ್ಲ ಅಂದ್ರೆ ಉಲ್ಟಾ ನಿಂತ್ಕೊಂಡು ತಪಸ್ ಮಾಡು, ನಿದ್ದೆ ತನಗೇ ಬರುತ್ತೆ. ಏನು, ಉಲ್ಟಾ ನಿಂತ್ಕೋಬೇಕಾ? ಮತ್ತಿನ್ನೇನು, ಮನುಷ್ಯ ಅಂದಮೇಲೆ ಪ್ರಪಂಚ ತಲೆ ಕೆಳಗಾದ್ರೂ ಹೊಂದ್ಕೊಂಡು ಬದುಕೋ ಶಕ್ತಿ ಇರಬೇಕು. ನಮ್ ದಾದ ಹೇಳಿದ್ ಕೇಳಿಲ್ವಾ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ ಅಂತ. ಇಲ್ಲ ಅದಕ್ಕಿನ್ನ ಜಾಸ್ತಿ ಜಾಗ ಇದೆ, ಆದ್ರೆ ನೀನು ಆಕಾಶ ಬೇಕು ಅಂತ ಆಸೆ ಪಡ್ತಿದ್ಯಾ. ಹೋಗಿ ಮಾರ್ಕೆಟಲ್ಲಿ ಹೂವು ಮಾರೋರ್ನ ನೋಡು, ಅಂಗೈ ಅಗಲದ ಜಾಗದ ಬೆಲೆ ಗೊತ್ತಾಗುತ್ತೆ. ಅಷ್ಟಕ್ಕೂ ನಾನೇನು ಆಕಾಶ ಕೇಳ್ತಿದ್ದೀನ? ನಮ್ಮಮ್ಮ ನನ್ನ ಬೆಳೆಸಿರೋದೇ ಹೀಗೆ.
ನಿಮ್ಮಪ್ಪ ನೀನು ಹೇಗೆ ಬೆಳೆಸಿದ್ರೋ ನೀನು ಹಾಗೇ ಬೆಳೆದಿದ್ಯಾ. ನಮ್ಮಮ್ಮ ನಾನು ಹೇಗೆ ಬೆಳೆಸಿದ್ರೋ ನಾನು ಹಾಗೇ ಬೆಳೆದಿದ್ದೀನಿ. ಅದ್ರಲ್ಲಿ ಏನು ತಪ್ಪು? ಸತ್ಯ, ಕರೆಂಟ್ ಹೋಗಿದೆ, ಬೇಗ ಬಂದ್ಬಿಡು ಆಯ್ತಾ? ಸತ್ಯ, ಇನ್ಮೇಲೆ ನೀನು ಹೀಗೆ ಇರ್ತೀಯ. ನೀನು ಯಾವ ಹುಡುಗರಿಗೂ ಕಡಿಮೆ ಇಲ್ಲ. ಇಷ್ಟು ದಿನ ನೀನು ನೋಡಿದ ಪ್ರಪಂಚನೇ ಬೇರೆ, ಇನ್ನು ಮುಂದೆ ನಾನು ತೋರಿಸೋ ಪ್ರಪಂಚನೇ ಬೇರೆ. ಕಮಾನ್. ಈಶ್ವರ್ ಈಶ್ವರ್ ಪ್ಲೇಟು ಇಡ್ಲಿ ತಾ, ಗಟ್ಟಿ ಚಟ್ನಿ ತಾ, 2 ವಡೆ ತಾ, ಬೇಗ ಬೇಗ ತಾ, ನನ್ಗೂ ಬೇಕು ತಾ 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 ತಾ. ಅಣ್ಣ 2 ಇಡ್ಲಿ ಎಲ್ಲ ಸಾಡುತ್ತೆ, ಇನ್ನೊಂದು 2 ಇಡ್ಲಿ ಎಕ್ಸ್ಟ್ರಾ ಹಾಕು. ಹೌದೌದು, ಈ ಬಾಡಿಗೆ ಹೊಟ್ಟೆನೇ ಎಕ್ಸ್ಟ್ರಾ ಫಿಟ್ಟಿಂಗು, ಆ ಎಕ್ಸ್ಟ್ರಾ ಫಿಟ್ಟಿಂಗ್ ಹೊಟ್ಟೆಗೆ ಎಕ್ಸ್ಟ್ರಾ ಇಡ್ಲಿ. ಅಣ್ಣ ಇವ್ಗೆ ಹೊಡೆ ಕಣ, ಆ ವಡೆ ಸೈಜ್ ಇಲ್ಲ, ನಿಮ್ಗೆ ಇನ್ನೊಂದು ವಡೆ ಬೇಕಂತ. ಅಣ್ಣ ಇನ್ನು ಸ್ವಲ್ಪ ಚಟ್ನಿ ಹಾಕೋಣ. ಆ ಚಟ್ನಿ ನೀನು ತಿಂತಾನೋ ಇಲ್ಲ ತಲೆಗೆ ಹತ್ಕೊಂಡು ಸ್ನಾನ ಮಾಡ್ತಾನೋ ಗುಂಗ್ರು. ಅಬ್ಬಾ, ನೀನು ಇದೆಯೋ ಇಲ್ವೋ ಅಂದ್ಕೊಂಡು ಬಂದ್ವಿ. ಸದ್ಯಕ್ಕೆ ನೀನು ಇನ್ನೂ ಕ್ಲೋಸ್ ಮಾಡಿದ್ವಲ್ಲ, ಅದು ಸಾಕು. ಏನಣ್ಣ ಎಲ್ಲೇ ಎರಡು ಹಾಕು, ಇನ್ನೆರಡು ಹಾಕು. ಚಟ್ನಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ, ಅದೇನೈತೆ ಅದನ್ನ ಹಾಕೋಣ. ಬರ್ದು ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಏನೂ ಇಲ್ಲಣ್ಣ, ಎಲ್ಲ ಖಾಲಿ ಆಗೋಯ್ತು. ಖಾಲಿ ಇನ್ನ ಮತ್ತಿನ್ನೇನು, 4 ಜನ ತಿನ್ನೋದು ಒಬ್ಬನಿಗೆ ಹಾಕಿದ್ರೆ ನನಗೆಲ್ಲ ಉಳಿತದೆ. ಏನು ಮಾಡೋದಣ್ಣ, ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರು, ಅವ್ರು ಕೇಳಿದಷ್ಟು ಹಾಕ್ಲೇಬೇಕಾಗುತ್ತೆ. ಅಣ್ಣ ಒಳ್ಳೆ ಒಂದು ಬಿಸ್ಕೆಟ್ ಇದ್ರೆ ಕೊಡೋಣ. ಬಿಸ್ಕೆಟ್ ಇಲ್ಲಣ್ಣ, ಒಂದೇ ಒಂದು ನಾಯಿಗೆ ಅಂತ ಬಂದು ಇಟ್ಕೊಂಡಿದ್ದೆ, ಅದನ್ನೇ ಕೊಡ್ತೀನಿ. ಅವ್ನಿಗೆ ಹಾಕಿ ತಿಂತಾನೆ. ಮೊದಲೇ ನನ್ನ ಮಕ್ಕಳು ನನ್ನ ನಾಯಿ ಥರ ನೋಡ್ತಾರೆ. ನನ್ನ ಹೊಟ್ಟೆ ನನ್ನ ಕಸ ತೊಟ್ಟಿ ಅನ್ಕೊಡ್ರ, ನನಗೆ ಬಂದು ಬೇಡ. ಎಂತ ಇಡ್ಲಿ ಗುರು, ಇದನ್ನ ತಿನ್ನಕ್ಕೆ ಬಡ್ಕೊಂಡ್ ಬಂದಿರ್ಬೇಕು. ಲೇ ದಡಿಯ, ಇಡ್ಲಿ ತಿನ್ಬಿಟ್ಟು ನೀರು ಕುಡಿಯೋ, ಅಲ್ಲಲ್ಲೇ ಸಿಗಾಕೊಂಬಿಟ್ಟವಲ್ಲೋ. ಎಲ್ಲೋದ್ರು ಎಲ್ಲ? ಅಣ್ಣ ಅವರೆಲ್ಲ ಹೋಗಾಯ್ತು, ಬಿಲ್ ಕೊಡಿ. ಇಲ್ಲ ಲೇ ಇದ ಸ್ಕೆಚ್ಚು.